ಪ್ರಕಾಶ ರತ್ನ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀ ಬಲಭೀಮರಾವ್ ಎಸ್ ಕುಲಕರ್ಣಿ. ಇವರಿಗೆ 82 ವರ್ಷ. ಬಲಭೀಮರಾವ್ ಕುಲಕರ್ಣಿ ಅವರು ಗದಗ ಜಿಲ್ಲೆಯ ಕೊಟುಮುಚ್ಚುಗಿ ಗ್ರಾಮದಲ್ಲಿ ಹುಟ್ಟಿದಂಥವರು. ಶಿಕ್ಷಕರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅಲ್ವಾ. ಪ್ರತಿಯೊಬ್ಬರು ನಾವು ಶಿಕ್ಷಕರು ಇಲ್ಲದೆ ಇದ್ದೀವಿ ಈ ಒಂದು ಸ್ಥಾನದಲ್ಲಿ ಬಂದು ಇಲ್ಲಿ ಮಾತಾಡೋದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ತಾಯಿ ಮೊದಲನೆಯವರು, ಆದ್ರೆ ಮತ್ತೊಬ್ಬ ಗುರುವಾಗಿ ನಮ್ಮ ಶಾಲಾ ಶಿಕ್ಷಕರು ಮುಖ್ಯವಾದಂತಹ ಪಾತ್ರಗಳನ್ನ ವಹಿಸ್ತಾರೆ. ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶ್ರೀ ಬಲಭೀಮರಾವ್ ಎಸ್ ಕುಲಕರ್ಣಿ ನಿವೃತ್ತ ಶಿಕ್ಷಕರು. ಗಣಿತ ಮತ್ತೆ ವಿಜ್ಞಾನ ಅವರು ಬೋಧನಾ ವಿಷಯಗಳಾಗಿದ್ವು. ವಿದ್ಯಾರ್ಥಿಗಳಲ್ಲಿಯೇ ಅವರು ದೇವರನ್ನ ಕಾಣ್ತಾ ಇದ್ರು. ನೋಡಿ, 1969ರಲ್ಲಿ ಬಳ್ಳಾರಿಯ ಕೊಟ್ಟೂರೇಶ್ವರ ಕಾಲೇಜಿನಲ್ಲಿ ಸರ್ಕಾರದ ವತಿಯಿಂದ BEd ಪದವಿಯನ್ನ ಮುಗಿಸ್ತಾರೆ. ಆಗಲೇನೆ ಗಣಿತ ಮತ್ತೆ ವಿಜ್ಞಾನ ವಿಷಯಗಳಲ್ಲಿ ವಿಶೇಷ ಅಧ್ಯಯನ ಮಾಡಿ ವಿಶಿಷ್ಟವಾಗಿ ಬೋಧನೆ ಮಾಡುವಂತಹ ಕ್ರಮಗಳನ್ನ ಇವರು ಕಾರ್ಯಗತ ಮಾಡಿದ್ರು. ಲರ್ನ್ ವಿತ್ ಫನ್, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ಶಿಕ್ಷಣ ತಜ್ಞ ಅಂತ ಪರಿಗಣಿಸಲ್ಪಟ್ಟು ಹೆಸರುವಾಸಿಯಾದಂತಹ ಶಿಕ್ಷಕರು. ಅವರ ಮಗ ಶಂಕರ್ ಕುಲಕರ್ಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬಲಭೀಮರಾವ್ ಎಸ್ ಕುಲಕರ್ಣಿ 1985ನೇ ವರ್ಷ ನವೆಂಬರ್ ತಿಂಗಳಲ್ಲಿ ಉದಯಪುರದಲ್ಲಿ ನಡೆದ ರಾಷ್ಟ್ರಮಟ್ಟದ ವಿಜ್ಞಾನ ಪ್ರದರ್ಶನದಲ್ಲಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸಿ ರಾಷ್ಟ್ರಕ್ಕೆ ಹೆಸರು ತಂದಂಥವರು. ಹಾಗೆಯೇ ಸೆಪ್ಟೆಂಬರ್ ತಿಂಗಳಲ್ಲಿ 1986ರಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಗುತ್ತೆ. ಅಷ್ಟೇ ಅಲ್ಲ, ಕಲಿಯೋದಾಹ ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಇರಬೇಕು. ಲರ್ನ್ ಥ್ರೂ ಔಟ್ ದ ಲೈಫ್ ಅಂತ ಹೇಳ್ತೀವಿ. ರೇಖಿ ಹೀಲರ್ ಕೂಡ ಇವರಾಗಿದ್ದಾರೆ. ಇತ್ತೀಚೆಗೆ 23ನೇ ಮಾರ್ಚ್ 2025 ಕೆಲವೇ ತಿಂಗಳುಗಳ ಹಿಂದೆ ಹರಿದ್ವಾರದಲ್ಲಿ ವಿಶ್ವ ರೇಖಿ ಅಭಿಯಾನದವರು ಇವರಿಗೆ ಬೆಸ್ಟ್ ಹೀಲರ್ ಅನ್ನುವಂತಹ ಇಂಟರ್ನ್ಯಾಷನಲ್ ರೇಖಿ ಅವಾರ್ಡ್ ನೀಡಿದ್ದಾರೆ. ಡಿಸ್ಟೆನ್ಸ್ ಹೇರಿಂಗ್ ಎಷ್ಟೇ ದೂರದಲ್ಲಿದ್ರೂ ಕೂಡ ಅವರಿಗೆ ಹೀಲ್ ಮಾಡುವಂತಹ ಒಂದು ಕಲೆಯನ್ನು ಕೂಡ, ಕಲೆ ಎಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ರೇಖಿಯ ಮುಖಾಂತರ. ಹಾಗೆ ಎಷ್ಟೋ ಜನರಿಗೆ ಅವರ ಜೀವವನ್ನು ಉಳಿಸಿರುವಂತಹ ಸಾಕಷ್ಟು ಘಟನೆಗಳು ಕೂಡ ನಡೆದಿವೆ. ಬಲಭೀಮರಾವ್ ಎಸ್ ಕುಲಕರ್ಣಿ ನಿವೃತ್ತ ಶಿಕ್ಷಕರು ನಮ್ಮ ಜೊತೆಯಲ್ಲಿ ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರಿಗೂ ಪರಿಚಯ ಇರಲಿ ಅಂತ ನಾವೆಲ್ಲ ಮಹೇಶ್ ಮಾಸಲ್ ನಾವೆಲ್ಲ ಸ್ಟೇಟ್ ಲೆವೆಲಲ್ಲಿ ಪಾಪ್ಯುಲರ್ ಆದರೆ ಸೋಷಿಯಲ್ ಮೀಡಿಯಾನಲ್ಲಿ ಕ್ಲಾಸ್ ಮಾಡಿ, ಆನ್ಲೈನ್ ಕ್ಲಾಸ್ ಮಾಡಿ, ವೆಲ್ತ್ ಕೋಚ್ ಆಗಿ ಅವ್ರ ವೆಲ್ತನ್ನು 1000 ಪಟ್ಟು ಜಾಸ್ತಿ ಮಾಡಿಕೊಂಡಿರೋ ಶಂಕರ್ ಕುಲಕರ್ಣಿ ಇವ್ರು ಕೂತಾರೆ. ಸುಮ್ಮನೆ ಅವ್ರು ಏನು ಅನ್ಕೊಳ್ಳಿಲ್ಲ ಅಂದರೆ ಶೇರ್ ಮಾಡ್ತೀನಿ. ಅವರು ತಿಂಗಳಿಗೆ ಒಂದು 50 ಲಕ್ಷ ದುಡಿತಾರೆ ಅಷ್ಟೇ. ಅವ್ರ ಸ್ನೇಹಿತರು ಏನಾಯ್ತು, ಇವ್ರ ಮನೆಗೆ ಹೋದಾಗ ಒಂದ್ಸರಿ ಪರಿಚಯ ಮಾಡಿಕೊಟ್ರು. ನಂದು ವರ್ಕ್ಶಾಪ್ ನೋಡಬೇಕು ಅಂತ ಆಸೆ ಅಂದರು. ಬೆಳಗಿನ ಸಂಜೆವರೆಗೂ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ಸೊ ಇವತ್ತು ಆನರ್ ಮಾಡ್ತಾರೆ, ಅದಕ್ಕೇನಿಲ್ಲ. ಈ ವಯಸ್ಸಲ್ಲೂ ಕಲಿಬೇಕಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಕ್ಲಾಸ್ ಅಟೆಂಡ್ ಮಾಡಿ ಕೊನೆಯಲ್ಲಿ ಇನ್ನೊಂದು ಮಾತು ಹೇಳಿಬಿಟ್ರು. ಜಯಪ್ರಕಾಶ್ ಅವರಿಗೆ 1000 ವರ್ಷ 10 ಜನ್ಮದಷ್ಟು ಅನುಭವ ಆಗಿದೆ, ಹಾಗಾಗಿ ಅವ್ರ ಮಾತನ್ನ ತೆಗೆದಾಕ್ಬೇಡಿ, ಸರಿಯಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ರು. ಎಲ್ಲರಿಗೂ ಅಲ್ಲಿ ಬಂದು ಪಾಠ ನನಗೆ ತಲೆ ಕೆಟ್ಟೋದು, ಹೆಂಗೆ ಇವ್ರು ಗೇಜ್ ಮಾಡಿದ್ರು ಅಂತ. ಅಂದ್ರೆ ನಾನು 100 ಜನ ಸಂದರ್ಶನ ಮಾಡಿದ್ದೀನಲ್ಲ, ಸೊ ಅದೇ ಗಣಪತಿ ತರ ಸುತ್ತಾಕಿದ್ದೀನಿ ಗೆಸ್ಟ್. ಸೊ ದಟ್ ಹ್ಯಾಸ್ ಮೇಡ್ ಇಮ್ ಟು ಥಿಂಕ್ ಅಂತ ಅನ್ಸಿ ನಾನು ಅವತ್ತಿಂದ ಇನ್ನೊಂಚೂರು ಕಾಶಿಯಸ್ ಆಗಿ ಅನುಭವ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫಾದರ್ ಬಗ್ಗೆ ಒಂದೇ ಮಾತು ನಿಮ್ಮ ಕಡೆ. ನಾವು ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನೀವು ಲೈಫ್ ಲಾಂಗ್ ಲರ್ನರ್ ಇರಿ ಅಂತ ಹೇಳಿ. ಅವ್ರು ಆಕ್ಚುಲಿ ಇಲ್ಲಿದ್ದಾರೆ. ಅವ್ರು 83 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಕಲಿತಿದ್ದಾರೆ. ಸೊ ನನ್ನ ಯಶಸ್ಸು ಕೂಡ ಅವರೇ ರೂವಾರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ನಮ್ಮ ಒಂದು ಅಸ್ತಿತ್ವದಿಂದ, ಹಾಜರಿಯಿಂದ ಈ ಒಂದು ವೇದಿಕೆಗೆ ಶೋಭೆಯನ್ನು ತಂದಿರುವಂಥ ಡಾಕ್ಟರ್ ಶ್ರೀಧರ್ ಅವರೇ ಮತ್ತು ಅಧ್ಯಾಪಕ ಚಿಂತಕರಾದಂಥ ರವಿ ಗುರುಜಿ ಅವರೇ, ರವಿಶಂಕರ್ ಗುರುಜಿ ಅವರೇ, ಆಮೇಲೆ ಈ ಶಿಕ್ಷಣ ಸಂಸ್ಥೆಗಳ ಸಮೂಹದ ಒಂದು CEO ಆಗಿರುವಂಥ ನಿತಿನ್ ಯಾದವ್ ಮೋಹನ್ ಅವರೇ, ಮತ್ತು ನೀವೆಲ್ಲ ಏನಿದ್ದೀರಲ್ಲ, ನೀವು ಕಡಿಮಲ್ಲ, ನೀವೆಲ್ಲರೂ ಗಣ್ಯಮಾನ್ಯರೇ. ನಿಮಗೂ ಕೂಡ ನಾನು 35 ವರ್ಷ ಶಿಕ್ಷಕ ವೃತ್ತಿಯೊಳಗಿದ್ದೆ. 30,000 ಪೀರಿಯಡ್ ಅಟೆಂಡ್ ಮಾಡಿದ್ವಿ.
ಪ್ರತಿಯೊಂದು ಪೀರಿಯಡ್ ಅಟೆಂಡ್ ಮಾಡೋಕೆ 4 ನಿಮಿಷ ನನಗೆ ಕೊಡ್ತಾರೆ. ಆದ್ರಿಂದ ಸರ್ ಗಂಟೆ ಬಾರಿಸೋ ತನಕ ನಾನು ಮುಗಿಸುತ್ತಾರೆ. ಆದ್ರೆ ಯಾರು ಗಾಬರಿ ಆಗ್ಬೇಡ್ರಿ, 40 ನಿಮಿಷದ ಪೂಜೆ ತೆಗೀರಿ, ಎಷ್ಟು ಉಳಿತೈತಿ? 4 ನಿಮಿಷ ನಾ ಮಾತಾಡ್ತೀನಿ. ಇನ್ನ there is an indefinable mysterious power that pervades everything. We feel it, though we cannot see it. ಅಂದ್ರೆ ನಮ್ಮೆಲ್ಲರನ್ನು ಆವರಿಸಿರುವಂತಹ ಒಂದು ಅವ್ಯಕ್ತ ಶಕ್ತಿ ಇದೆ, ಅದರ ಅನುಭವ ನಮ್ಗೆ ಆಗ್ತಾ ಇದೆ, ಆದ್ರೆ ನಮಗದು ಕಾಣ್ತಾ ಇಲ್ಲ. ಆ ಒಂದು ಎನರ್ಜಿ ನಾನು ಕಂಡೀನಿ, ಬಿಕಾಸ್ ಐ ಆಮ್ ಎ ಎನರ್ಜಿ ಹೀಲರ್. ಇನ್ನೊಂದು ಮಾತು ನಾನು ಹೇಳಬೇಕು, ಏನಾಗ್ತೀನಿ ನಿನಗೆ ಎನರ್ಜಿ ಅಂತ? ನಾನು ಬರೋವಂತ ಸ್ವಲ್ಪ ಕಂಟ್ರೋಲ್ ನನಗೆ ಕೆಮ್ಮು ಬರ್ತಿತ್ತು, ಇಲ್ಲಿ ಬಂದ್ಮೇಲೆ ನನಗೇನು ಬಂದಿಲ್ಲ, 3 ತಾಸು ಅದು ಕೂತು ನಾನು ಆರಾಮಿದ್ದೀನಿ. ಮತ್ತೆ ವಾಟ್ ಇಸ್ ದಟ್ ಎನರ್ಜಿ? ದಟ್ ಇಸ್ ಪಾಸಿಟಿವ್ ಎನರ್ಜಿ. ಅಂದ್ರೆ ಆ ಎನರ್ಜಿ ಎಲ್ಲಿಂದ ಬಂತು? ಮಾತೃ ಪ್ರೇಮ ಆ ನಾಗಮ್ಮನವರು ಇದ್ದಾರಲ್ಲ, ಆ ನಾಗಮ್ಮನವರಿಂದ ಆ ಆತ್ಮ ಇಲ್ಲಿ ಬ್ಲೆಸ್ ಮಾಡ್ತದೆ, ಇಲ್ಲೆಲ್ಲರಿಗೂ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದೆ. ಆ ಒಂದು ಆತ್ಮ ದಿವ್ಯ ಚೇತನ ಈ ಒಂದು ಶಕ್ತಿ ಕೊಟ್ಟದ. ನಾನು ಮೊದಲು ಕರ್ತವ್ಯತೆ ಸಲ್ಲಿಸಬೇಕಾದ್ರೆ ನಾನು ನಾಗಮ್ಮನವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಆಮೇಲೆ ನಾನು ಒಂದೇ ಸಲ ಕೃತಜ್ಞತೆ. ಇನ್ನು 2ನೇ ಕೃತಜ್ಞತೆ, ಅವ್ರು ಹಂಗೆ ಹೋಗಿಲ್ಲ, ಸುಪುತ್ರನ ಕೊಟ್ಟಾರ. ಅವ್ರಂತ ಬಂದ್ರೆ ಸರಳ ಸಜ್ಜನಿಕೆ ಸ್ವಭಾವನ ಸಾಕಾರ ಮಾಡ್ತೀವಿ. ಅಗಣಿತ ಜ್ಞಾನಿ, ಅನುಭವಿ ಮತ್ತು ಈ ನಾನು 1,000 ಮಂದಿಯನ್ನು ಶಿಕ್ಷಣ ಕೊಟ್ಟೀನಿ. ಲಕ್ಷಾಂತರ ಮಂದಿಗೆ ಒಂದು ಏನು ಮಾಡ್ಯಾರ ಅವರು? ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು. ಇಟ್ ಇಸ್ ನಾಟ್ ದ ಚೇಂಜ್, ಇಟ್ ಇಸ್ ದ ಟ್ರಾನ್ಸ್ಫಾರ್ಮೇಶನ್. ದರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಚೇಂಜ್ ಅಂಡ್ ಟ್ರಾನ್ಸ್ಫಾರ್ಮೇಶನ್. ಆದ್ದರಿಂದ ಅಂಥ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಿ ಈಗ ನಮಗೂ ಕೂಡ ಈ ಒಂದು ವೇದಿಕೆ ಒಳಗೆ ಸನ್ಮಾನ ಮಾಡ್ಯಾರಲ್ಲ, ನನಗೆ ಮೊದಲು ಅವ್ರು 2ನೇ ಸರಿ ನಾನು ಕರ್ತವ್ಯತೆ. 1ನೇ ಕರ್ತವ್ಯತೆ ರಾಘವನವರಿಗೆ, 2ನೇ ಕರ್ತವ್ಯತೆ ಜಯಪ್ರಕಾಶ್ರವರಿಗೆ. ಇನ್ನು ನನ್ನ ಬಗ್ಗೆ ಭಾಳ ಹೇಳ್ಯಾರ ಏನು. ಆದ್ರೆ ಒಮ್ಮೊಮ್ಮೆ ನೌಕರಿ ಮಾಡೋ ಮುಂದೆ ಒಂದು ಸ್ಯಾಲರಿ ಫಿಕ್ಸ್ ಮಾಡಿ ಟಾರ್ಗೆಟ್ ಅಂತ ಕೊಡ್ತಾರೆ. ಅದಕ್ಕೆ ನಾನೇ ತಿಳ್ಕೊತೀನಿ, ಅವರೇನು ಭಾಳ ಬುದ್ಧಿವಂತರು, ನಮ್ಮ ಏನು ನಿರ್ವಾಹಕರು ಹೇಳುವಂಥವ್ರು ನಿರೂಪಕರು. ಯಾಕೆ ಅಂತ ಕೇಳಿದ್ರೆ ಅವ್ರ ಹೃದಯ ಭಾಳ ಕೊಡ್ತಾರೆ, ಭಾಳ ವರ್ಣ ಮಾಡ್ಯಾರ. ಅದಕ್ಕೆ ತಕ್ಕಂತೆ ನನಗೆ ಇದ್ದೀನೆಲ್ಲ ಗೊತ್ತಿಲ್ಲ, ಆದ್ರೆ ನನಗೊಂದು ಟಾರ್ಗೆಟ್ ಕೊಟ್ಟರು, ನೀನು ಹೊತ್ಕೊಂಡು ಹೋಗ್ಬೇಡ, ಇದು ನಿನಗೊಂದು ವಜ್ಜೆ, ಈ ವಜ್ಜೆ ಗಳಿಸ್ಬೇಕಾದ್ರೆ ನೀನೇ ಮಾಡು, ಅದ್ರಾಗ ಏನು ಹೇಳಿ ಸಾಧನೆ ಮಾಡು. ಮತ್ತು ಅದಕ್ಕಿಂತ ಬೆಟರ್ ಅಂದ್ರೆ ಅದ್ರಾಗ ಏನೋ ಬರ್ದಾರ, ಮಾನವ ಸೇವೆ. ಆ ಸರ್ಟಿಫಿಕೇಟ್ ಬಂದು ನೋಡಿದ್ದೀನಿ ನಾವು, ಮಾನವ ಸೇವೆಗಾಗಿ ಮುಡುಪಾಗಿರ್ಬೇಕು ಅನ್ನುವಂಥದ್ದು ಒಂದು ತತ್ವ ಅದರಲ್ಲಿ ಅದು. ಆದ್ದರಿಂದ ಇವತ್ತು ನಾನು ಪ್ರತಿಜ್ಞೆ ಮಾಡ್ತೀನಿ, ಎಲ್ಲ ಸಮಕ್ಷ ಹೇಳ್ತೀನಿ, ನಾನು ಕೂಡ ಎನರ್ಜಿ ಹೀಲರ್ ಇರೋದ್ರಿಂದ ಸಿಕ್ಕಿದೆ, ಒಪ್ಕೊಳ್ಳೋ ಇಂಟರ್ನ್ಯಾಷನಲ್ ರೇಖೆ ಅವಾರ್ಡ್ ಸಿಕ್ಕಿದೆ, ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ, ರಾಷ್ಟ್ರ ಮಟ್ಟದಲ್ಲಿ ನಾನು ವಿಜ್ಞಾನ ಪ್ರಶಸ್ತಿ ಸಿಕ್ಕಿದೆ, ಒಪ್ಕೋತೀನಿ. ಅದು ಸಾಲದು. ಇವತ್ತಿನ ಪ್ರಶಸ್ತಿ ಏನದಲ್ಲ, ನನ್ನ ಶಕ್ತಿಯನ್ನು ಇಮ್ಮಡಿ ಮಾಡೋದು. 60 ವರ್ಷಕ್ಕೆ ಅರಳು ಮರಳು ಅಂತಾರ, 60 ವರ್ಷಕ್ಕೆ ಏನಂತಾರ? ಅರಳು ಮರಳು. ಇವತ್ತು ನಾನು ಅರಳಿದೆ. ಆದ್ದರಿಂದ ಇಲ್ಲ, ನಾನು ಹೇಳ್ಕೊಂಡವ್ರು ಬಹಳ ಆಗ್ತದೆ, ಹೇಳಿದಷ್ಟು ಬಾಕಿ ಉಳಿತದೆ. ನಾವು ಹೊರಗೆ ಒಬ್ಬ ಸೂರ್ಯನನ್ನು ಕಾಣ್ತೀವಿ, ಆ ಸೂರ್ಯ ಹೊರಗಿನ ಪ್ರಪಂಚಕ್ಕೆ ಬೆಳಕು ಕೊಡ್ತಾನ. ಇಲ್ಲಿರುವಂತ ಈ ಸೂರ್ಯ ಇವೇನು ನಮ್ಮ ಜಯಪ್ರಕಾಶ, ಈ ಸೂರ್ಯ ಇವರು ಜ್ಞಾನದ ಬೆಳಕು ಕೊಡ್ತಾರ. ಇವರು ಜಯಪ್ರಕಾಶನೂ ಹೌದು, ಜ್ಞಾನ ಪ್ರಕಾಶನೂ ಹೌದು. ಆದ್ದರಿಂದ ಆ ಒಂದು ಜ್ಞಾನ ಪ್ರಕಾಶ ಏನಿದೆ, ನಮ್ಮ ಆಂತರಿಕ ಜೀವನ ಒಳಗಿನ ಇಂಟರ್ನಲ್ ಲೈಫ್, ಬಾಹ್ಯ ಅಲ್ಲ, ಅದಕ್ಕೂ ಅವರು ಎಷ್ಟು ಸೂರ್ಯ ಮಹತ್ವ, ಈ ಸೂರ್ಯನ ಕೂಡಲೇ ಅಷ್ಟೇ ಮಹತ್ವ ಅಂತ ಹೇಳಿ, ಇನ್ನು ನಾನು ಮಾತಾಡೋದು ಬಹಳ ಅಂದ್ರೆ ಅತಿಯಾದ ಅಮೃತ ವಿಷಯ ಆಗ್ತೈತಿ. ಹಾಗಾಗಿ ಕೂಡ ನಾನು ಬಹಳ ಮಾತಾಡೋದಿಲ್ಲ. ಎಲ್ಲರಿಗೂ ಏನು ಸಾಧಕ ಏನೊಂದು ಪ್ರಶ್ನೆ ಹೇಳ್ತೀನಿ. ಮತ್ತೆ ನೀವು ಮತ್ತೆ ನನಗೆ 82 ವರ್ಷ ಈಗ ರಿಟೈರ್ಮೆಂಟ್ ಆಗಿ 23 ವರ್ಷ ಆಯ್ತು. ಇದರ ಸಂದೇಶ ತಪ್ಪು ಹೋಗ್ಬಾರ್ದು.
ನಮ್ಮ ಪ್ರಶಸ್ತಿ ಸಿಗ್ಬೇಕಾದ್ರೆ 82 ವರ್ಷದಿಂದ ಕಾಯ್ಬೇಕಂತ ಹಂಗೆ ಮಾಡಬಾರ್ರಿ. ಏನ್ರಿ ಅವ್ರ ಪುಸ್ತಕ ಕೊಂಡು ಒಯ್ಯಿರಿ, ಓದ್ರಿ, ಅದ್ರಾಗ ನಿಮ್ಗೆ ಟ್ರಾನ್ಸ್ಫರ್ಷನ್ ಆಗ್ತೈತಿ, ನಿಮ್ಮ ಸಾಧಕರಾಗ್ತೀರಿ. ನಿಮ್ಮ ಸಾಧಕರಾಗ ಬೇರೆ ಏನು ಮಾಡ್ಬೇಕಾಗಿಲ್ಲ. ಅವರ ಪುಸ್ತಕವನ್ನ ಮನ್ಯಾಗ ತಗೊಂಡು ಹೋಗಿ ಓದಬೇಕು. ಮಕ್ಕಳಿಗೆಲ್ಲ ದಿನ ಒಂದು ಪಾಠ ಮಾಡ್ರಿ, ಒಂದೊಂದು ಪೇಜ್ ಓದ್ರಿ. ನಾವು ಹೆಂಗ ಏನು ರಾಮಾಯಣ ಮಹಾಭಾರತ ಗೀತೆ ಓದ್ತೀವಲ್ಲ, ಅದು ಹೆಂಗ ಈ ಪುಸ್ತಕ ಅದಕ್ಕಿಂತ ಹೆಚ್ಚು ವೇಟೇಜ್. ಯುಗ ಧರ್ಮಕ್ಕೆ ತಕ್ಕಂತೆ ರಚಿತವಾದ ಪುಸ್ತಕಗಳು, ಅದು ಆಗಿನ ಕಾಲಕ್ಕೆ ಅದು ಈಗಲೂ ಪ್ರಸ್ತುತನೇ. ಆ ಮೌಲ್ಯಗಳು, ಆ ವ್ಯಾಲ್ಯೂಸ್ ಈಗ ಪ್ರಸ್ತುತನೇ. ಈ ಮಾಡರ್ನ್ ಟೆಕ್ನಿಕ್ ನನಗೆ ಕಲಿಯೋದು ಇದ್ದಿಲ್ಲ, ಬಡತನದಲ್ಲಿ ಕಲ್ತೀನಿ. ಇಟ್ ಇಸ್ ವಾಟ್ ಇಸ್ ಟ್ರೂ. 5 ಕಿಲೋಮೀಟರ್ ನಡ್ಕೋತ ಹೋಗ್ತಿದ್ದೆ ಹೈಸ್ಕೂಲ್ ಶಿಕ್ಷಣದಾಗ ನರೇಗಲ್ಲಿಗೆ. ಕಷ್ಟಪಡ್ತಿದ್ದೆ, ಜೀವನ ಓದಿವಿ. ಈ ಲೈಟ್ ಇವೆಲ್ಲ ನೋಡಿದಾಗ ನನ್ನ ಮೊಮ್ಮನಿಗೆ ಗಾಬಾರ್ದು. ನನ್ನೊಂದು ಏನಾಗ್ಯದ, ನಾನು ಇಷ್ಟೆಲ್ಲ ಇದ್ರೂ ಕೂಡ ನಾನೇನು ಎಜುಕೇಟೆಡ್ ಅಲ್ಲ. ಇಂಥವೆಲ್ಲ ಮಾಡಲ್ಲ. ಈಗ ಮೊಬೈಲ್ ಹೆಚ್ಚು ನನಗೆ ಸೆಲೆಕ್ಟ್ ಮಾಡೋಕೆ ಬರೋದಿಲ್ಲ. ಎಷ್ಟೋ ಅದನ್ನು ಬೇಲಾಗಿದೆ. ಆದ್ದರಿಂದ ಇನ್ನೊಂದು ಪ್ರಶ್ನೆ, ಒಂದು ಸೆಕೆಂಡ್. ಈಗ ನನಗೆ ಇವ್ರಿಗೆ ಹೆಂಗ ತಾಯಿ ಒಂದು ಆಶೀರ್ವಾದ ಸಿಕ್ಕದಲ್ಲ, ನಿಜವಾಗಿ ಹೇಳ್ತೀನಿ, ನನ್ನ ತಾಯಿಯ ಆಶೀರ್ವಾದ ನನಗಿದೆ. ಏನು? ನಮ್ಮ ತಾಯಿ ಅನಕ್ಷರಸ್ತೆ, ಮೂಡರು ಅಂದ್ರೇನು? ಮನಸ್ಸು ನೋಡುದು. ಇವೆಲ್ಲ ಸಾಕ್ಷರರು, ಸಾಕ್ಷರ ಇದ್ದಾಗ ರಾಕ್ಷಸರು ಆಗ್ತಾನಪ್ಪ. ಸಾಕ್ಷರ ಏನಾಗ್ಬೋದು? ರಾಕ್ಷಸನು ಆಗ್ಬೋದು, ಸರಿಯಾಗಿ ಆಗ್ಲಿಕ್ಕೆ, ಕೆಲಸ ಆಗ್ಲಿಕ್ಕೆ. ಆದ್ರಿಂದ ಅವರು ನಮ್ಮ ಮೇಲೆ ವಿಶೇಷ ಪ್ರೇಮ. ಸಾಯುವಂತ 3 ತಾಸು ಮೊದಲು ನನ್ನ ಕರೆದು ಒಂದೇ ಒಂದು ಶಬ್ದ ಹೇಳಿದ್ರು, ನೀನು ದೊಡ್ಡವಾಗ್ತೀನಿ. ಇವತ್ತಿಗೆ ಅದು ಸತ್ಯವಾಗಿದೆ. ನಾವು ಯಾವ ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಿಲ್ಲ. ಇಂಟರ್ನ್ಯಾಷನಲ್ ಅವಾರ್ಡ್ ನನಗೆ ಬಂದದ, ಅದೇನು ಇನ್ನೂ ಪ್ರಾಬ್ಲಮ್, ನಾನು ಅದು ಹುಡ್ಕೊಂಡು ಹೋಗಿಲ್ಲ. ಆದ್ರಿಂದ ಇಂಥ ಇನ್ನೊಂದು ಅವಾರ್ಡ್ ಬಂತು. ಆದ್ರಿಂದ ಅವಾರ್ಡ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಸಾಧಕರಾಗಬೇಕು ಅನ್ನೋದು ಬಹಳ ಮಹತ್ವದ್ದು. ಯಾವನು ತನ್ನ ವೃತ್ತಿಯನ್ನ ಇಷ್ಟಪಟ್ಟು ಮತ್ತು ಅದನ್ನ ಒಂದು ನಿಷ್ಠೆಯಿಂದ, ಪೂಜ್ಯ ಭಾವನೆಯಿಂದ ಪ್ರತಿಯೊಂದು ಸಮಯಕ್ಕೂ ಮಹತ್ವ ಕೊಟ್ಟು ಯಾವನು ಕಾರ್ಯ ಮಾಡ್ತಾನ ಅವನೇ ಸಾಧಕ. ಈಗ ಏನಾಗ್ತೈತಿ, ಈ ಟಿವಿ ಬಂದು ನೋಡ್ರಿ, ಒಂದು ಕೆಲಸ ಒಂದು ಟೈಮ್ ಅದೇನೇ ಮಾಡು, ಅಚೀವರ್ ಸಾಧಕ. ಈಗೇನಾಗ್ತದ, ಒಲೆ ಮೇಲೆ ಹಾಲಿಟ್ಟಿರ್ತಾನೆ, ಈ ಕಡೆ ಟಿವಿ ನೋಡ್ಲಿಕ್ಕೆ ಬರ್ತಾನೆ. ಅವಾಗ ಹಾಲಿಟ್ಟು ಮರ್ತು ಬಿಡ್ತಾನೆ, ತನ್ನ ಮೈತಿಯಲ್ಲಿ ಇರ್ತೈತಿ ಟಿವಿ ಮೇಲೆ. ಟಿವಿ ನೋಡಿದ್ರೆ ಬರೀ ಟಿವಿ ನೋಡ್ರಿ, ಅಡಿಗೆ ಮಾಡೋದು ಅಡಿಗೆನ ಮಾಡ್ರಿ, ಪೂಜೆ ಮಾಡೋದು ಪೂಜೆ ಮಾಡ್ರಿ, ಅವೆಲ್ಲ ನೀವೆಲ್ಲ ಕೆಳಗೆ ಹೋಗ್ಬಾರ್ರಿ. ಆದ್ದರಿಂದ ಇಷ್ಟು ಮಾತ್ರ ಈ ಒಂದು ಪ್ರಶಸ್ತಿಯನ್ನ ನನ್ನ ತಾಯಿಯ ಪಾದಕ್ಕಿಟ್ಟು ಅಷ್ಟೇ ಮುಗಿಸುವುದು. ನಾನು ಇನ್ನೊಂದು ಸ್ವಲ್ಪ ಹೇಳಿಬಿಡ, ಏನಂತ ಹೇಳಿದ್ರೆ, ನಾನು ಒಂದು ಯಾವತ್ತು ಜಗತ್ತಿಗೆ ಶಿಕ್ಷಕ, ರಕ್ಷಕ, ಕೃಷಿಕ, ಏನು ಫಂಡಮೆಂಟಲ್. ಆದ್ರಿಂದ ಅವರ ಏನು ಶಿಕ್ಷಕ ಇದ್ದೇನಲ್ಲ, ಇದು ನನಗೆ ಮಾತ್ರ ಅಲ್ಲ, ಇಡೀ ಶಿಕ್ಷಕ ಬಂಧುಗಳಿಗೆ ಇದು ಸಲ್ತಾಗಿದೆ. ಆದ್ರಿಂದ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ, ನನಗೇನೋ ಏನಾಗ್ಯದ, 23 ವರ್ಷ ಆಯ್ತು ನಾನು ಪಾಠ ಮಾಡೋದು ಬಿಟ್ಟೀನಿ, ಜಿಟ್ಟು ಕಟ್ಟೈತಿ. ಆದರೂ ಅವ್ರ ಒಂದು ಪ್ರೇಮ ನಮ್ಗೆ ಅಡ್ಮಿಷನ್ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಆದಾಗಿ ಕೂಡ ಏನು ಮಾತಾಡಿ ನನಗೆ ಗೊತ್ತಿಲ್ಲ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಗೊತ್ತಾದ್ರೆ ಸ್ವೀಕಾರ ಮಾಡ್ರಿ ಅಂತ ಹೇಳ್ಕೊಂಡು ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಹೋಗ್ತೀನಿ. ಸರ್, ನೀವು ಟೀಚರು, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಸರ್. ಕೇಳ ಸರ್? ಕ್ಯಾನ್ ಐ ಗೋ ಟು ಟಾಯ್ಲೆಟ್ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್.